ಇವತ್ತು ಘೋಷಣೆ ಆಗಿದೆ. ನಾನು BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅಂದರೆ ಇದು ರಾಜಕೀಯ ಆದರೂ ಕೂಡ ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಒಂದು ಸಾಧನೆಗೆ ವೇದಿಕೆಯಾಗಿ ಉಪಯೋಗಿಸ್ಕೊತಾ ಇದ್ದೇನೆ. ಯಾಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ ಐತಿಹಾಸಿಕ ಬದಲಾವಣೆಯನ್ನು ತಂದಿದ್ದೇನೆ. ಅಂದರೆ ಹಲವಾರು ಹಿತೈಷಿಗಳು ನನಗೆ ಪಕ್ಷಾತೀತವಾಗಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೆಲವು ಸ್ನೇಹಿತರಾಗ್ಬೋದು ಅಥವಾ ಕೆಲವರು ಸಾಧಕರಾಗ್ಬೋದು, ತಂತ್ರಜ್ಞರಾಗ್ಬೋದು, ಇವನ್ ಸಾಮಾನ್ಯ ಜನರು ಕೂಡ ನಿಮ್ಮ ಸಾಧನೆ ಮತ್ತು ನಿಮ್ಮ ಈ ದೀರ್ಘಕಾಲದ ಅನುಭವ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ರಾಷ್ಟ್ರಕ್ಕೆ ಅದನ್ನು ತಾವು ಕೊಡುಗೆಯಾಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಈ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 10 ವರ್ಷದಲ್ಲಿ ಹಲವಾರು ಮಹತ್ತರವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ. ಹೊಸ ಹೊಸ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಶಾಶ್ವತವಾದಂಥ ಆಸ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಶಾಶ್ವತ ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಮತ್ತು ಅವರು ಯಾವಾಗಲೂ ಅಷ್ಟೇ ಸಾಧಕರಿಗಾಗ್ಬೋದು ಅಥವಾ ಯಾವುದಾದ್ರೂ ಅಚೀವರ್ಸ್ಗಾಗ್ಬೋದು, ಅಂದರೆ ಇದು ಪರಿಣತರಿಗಾಗ್ಬೋದು, ಅವರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ರಾಜರಾಜೇಶ್ವರಿ ನಗರದಿಂದ ಇವತ್ತು ಈ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿದೆ. ಸರ್, ಗ್ರಾಮಾಂತರದಲ್ಲಿ ಹೇಗೆ ಅಂದರೆ ಗ್ರಾಮಾಂತರ ಜನರು ಕೂಡ ಇದ್ದಾರೆ, ಅಂದರೆ ಹಳ್ಳಿ ಜನರು ಕೂಡ ಸೇರಿದ್ದಾರೆ ಈ ಕ್ಷೇತ್ರದಲ್ಲಿ ಸ್ಪೆಷಲಿ. ಹಾಗೆ ನಗರದ ಜನಸಂಖ್ಯೆ ಕೂಡ ಇದೆ, ಮತದಾರರು ಕೂಡ ಇದ್ದಾರೆ. ಸೊ ನಿಮ್ಮ ಮೂಲ ಮಂತ್ರ ಏನು? ಯಾಕಂತಂದರೆ ಸೇವೆಯ ಮನೋಭಾವನೆಯಲ್ಲಿ ಇದ್ದಂಥವರು ಸಡನ್ ಆಗಿ ರಾಜಕೀಯಕ್ಕೆ ಬಂದಿದ್ದೀರಾ. ನೀವು ಯಾವ ಒಂದು ಮಂತ್ರದಂಡವನ್ನು ಇಟ್ಕೊಂಡು ಜನರ ಹತ್ರ ಹೋಗ್ಬೇಕು? ಅಂದರೆ ಈಗ ನಾವೇನಾಗಿದೆ, ನಾವೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಹಳ್ಳಿನೇ. ಅಂದರೆ ದಿನನಿತ್ಯ ನೋಡಿರೋದು 80% ಹಳ್ಳಿ ಜನರನ್ನೇ ನೋಡಿದ್ದೇವೆ, ಅದರ ಜೊತೆಗೆ ಸಿಟಿ ಜನರು ಕೂಡ ನೋಡಿದ್ದೇವೆ. ಸೊ ಹೀಗಾಗಿ ಅಂದರೆ ವೈದ್ಯರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ರೋಗಿಗಳ ಆರ್ಥಿಕ ಹಿನ್ನೆಲೆ ಗೊತ್ತಾಗುತ್ತೆ, ಸಾಮಾಜಿಕ ಹಿನ್ನೆಲೆ ಗೊತ್ತಾಗುತ್ತೆ, ಅವರ ಕಷ್ಟ ಸಂಸಾರದ ಕಷ್ಟ ಸುಖಗಳೆಲ್ಲ ಗೊತ್ತಾಗುತ್ತೆ. ಹೀಗಾಗಿ ಇವತ್ತು ಒಂದು ಈ ಬಲಿಷ್ಠ ಸರ್ಕಾರದ ಅವಶ್ಯಕತೆ ಇದೆ. ಇವಾಗ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕಾಗುತ್ತೆ. ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಎಲೆಕ್ಷನ್. ಈ ಹ್ಯಾಟ್ರಿಕ್ ಯಾಕೆಂದರೆ ಇನ್ನೂ ಕೂಡ ಅವರು ಹಲವಾರು ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ, ಅವೆಲ್ಲ ಮುಗಿಬೇಕು. ಭಾರತ ಬಲಿಷ್ಠವಾಗಬೇಕು ಮತ್ತು ಇನ್ನೂ ಕೂಡ ಇದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು.